ಅರಣ್ಯ ಭೂಮಿ ಒತ್ತುವರಿ ಬಗ್ಗೆ ಸುದ್ದಿಗೋಷ್ಠಿ. ತಮ್ಮೆಲ್ಲರಿಗೂ ಮತ್ತು ತಮ್ಮ ಮೂಲಕ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಎನ್ನುವ ಕಾರ್ಯಕ್ರಮ ರೈತರಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅತಿ ಸೂಕ್ಷ್ಮವಾದ ವಿಷಯವಾದರೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಒಂದು ವಿಷಯವನ್ನು ಸಂಬಂಧಪಟ್ಟ ನಾವೆಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಮಾರಕವಾಗದಂತೆ ನಿಭಾಯಿಸಬೇಕಾಗಿದೆ. ಕಳೆದ ವಾರ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಜಿಲ್ಲೆಯ ಕೆಲವು ರೈತರೊಂದಿಗೆ ಸಭೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ. ಒಬ್ಬ ಜನಪ್ರತಿನಿಧಿ ಜನ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸುವುದು ಒಳ್ಳೆಯ ಬೆಳವಣಿಗೆ. ನಾವಿದನ್ನು ಸಂತೋಷವಾಗಿ ಸ್ವಾಗತಿಸುತ್ತೇವೆ, ಸಮರ್ಥಿಸೋಣ. ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಒಂದು ಮನವಿ ಏನೆಂದರೆ, 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರುವ ನೀವಾಗಲಿ ಅಥವಾ ನಾನಾಗಲಿ ಜನರ ಮುಂದೆ ನಿಮ್ಮಿಂದ ಆಗುವ ತಪ್ಪುಗಳು, ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು, ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು ಸತ್ಯ ಸಂಗತಿಗಳನ್ನು ಮಾತಾಡಬೇಕು. ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಭೂ ಒತ್ತುವರಿ ವಿಚಾರದಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಾರಣ ಯಾರು? 2021 ಏಪ್ರಿಲ್ನಲ್ಲಿ ಸುಮಾರು 3180 ಎಕರೆ ರೈತರ ಭೂಮಿ ಅರಣ್ಯ ಇಲಾಖೆ ಇಂಡೀಕರಣ ಆದ ದಿನ ನೀವು ಶಾಸಕರಾಗಿ ಮಾಡಿದ್ದೇನು? ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ತಡೆಯಬಹುದಿತ್ತು, ತಡೆಯಲಿಲ್ಲ. ಒಂದು ವೇಳೆ ಅದು ನಿಮಗೆ ಗೊತ್ತಾಗದೆ ನಡೆದಿದ್ದರೆ ಅದರ ನಂತರ 2023 ವಿಧಾನಸಭಾ ಚುನಾವಣೆಯವರೆಗೂ 7 ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದಲ್ವೇ? ತಾವು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಮರುಪರಿಶೀಲನೆ ಆಗಬೇಕು ಎಂದು ಕೇಳಿದರೆ ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ವೇ? ಒಂದು ಅವಕಾಶ ತಪ್ಪುವುದಕ್ಕೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಿಟ್ಟರೆ ಇದು ಗಮನಾರ್ಹವಾದ ಬಿಟ್ಟರೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗಿದೆ? ಯಾವ ತಾಲೂಕಲ್ಲಿ ರೈತರ ಜಮೀನು ಇಂಡೀಕರಣ ಆಗಿಲ್ಲ? ಮುಳಬಾಗಿಲಾಗಲಿ, ಬಂಗಾರಪೇಟೆ ಆಗಲಿ, ಕೋಲಾರ ತಾಲೂಕಿನಲ್ಲಾಗಲಿ, ಯಾವುದೇ ತಾಲೂಕಲ್ಲಿ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಶ್ರೀನಿವಾಸಪುರ ಬಿಟ್ಟರೆ ಯಾವುದೂ ಆಗಿಲ್ಲ. ತಾನೇ ಉತ್ತರ ಕೊಡಬೇಕು. ಅವ್ರ ಕಾಲದಲ್ಲೇ ಆಗಿದ್ದೀವೆಲ್ಲ. ತನ್ನ ಹೆಸರಿಗೆ ಇಂಡೀಕರಣ ಆಗಿರುವ ಜಮೀನುಗಳನ್ನು ಅರಣ್ಯ ಒತ್ತುವರಿ ರೈತರನ್ನು ಒಕ್ಕಲೆಬ್ಬಿಸಿ ಬೀದಿಗೆ ಬಂದಾಗ ತಾವೆಲ್ಲಿದ್ದೀರಿ? 2023ರಲ್ಲಿ ಶಾಸಕನಾದ ನಂತರ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇನೆ ನಾನು ಆದಾಗ. ಮತ್ತು ಸರ್ಕಾರದಿಂದ ಸಂತ್ರಸ್ತ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ. ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ಈ ವಿಚಾರದಲ್ಲಿ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು ನಮ್ಮ ದುರದೃಷ್ಟ. ಇದೇ ಸಚಿವರು ಬಲಾಢ್ಯರಾದ ನಮ್ಮ ಮಾಜಿ ಶಾಸಕರ ಅರಣ್ಯ ಭೂಮಿ ಒತ್ತುವರಿ ಸಾಬೀತಾದರೂ ತೆರವುಗೊಳಿಸುವಲ್ಲಿ ಅಸಹಾಯಕತೆ ತೋರುತ್ತಿರುವುದು
ಅಷ್ಟೇ ದುರದೃಷ್ಟಕರ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ದಿನ ರೈತರೊಂದಿಗೆ ಸಭೆ ಮಾಡಿ ನೀವು ನಮ್ಮೊಟ್ಟಿಗೆ ಇರಿ, ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಎಂದು ಹೇಳ್ತಿರಲ್ಲ ಮಾನ್ಯ ರಮೇಶ್ ಕುಮಾರ್ ಅವರೇ, ಯಾವ ಹೋರಾಟ ಮಾಡಿದ್ದೀರಿ? ಮಾಡ್ತೀರಿ? ಯಾವಾಗ ಯಾವ ಹೋರಾಟ ಮಾಡ್ತೀರಿ? ರೈತರ ಭೂಮಿ ಅರಣ್ಯ ಇಲಾಖೆಗೆ ಇಂಡೀಕರಣ ಆಗಿರುವುದನ್ನು ವಾಪಸ್ಸು ರೈತರ ಹೆಸರಿಗೆ ಮಾಡಿವ್ರಾ? ಇವು ಮಾಡೋದಕ್ಕಾಗುತ್ತಾ? ಸುಮಾರು 2,000 ಎಕರೆ ರೈತರ ಜಮೀನಿನಲ್ಲಿ ಇದ್ದ ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಒಕ್ಕಲೆಬ್ಬಿಸಿದ್ದವರನ್ನು ಮತ್ತೆ ಈ ಭೂಮಿಗೆ ಕರೆದುಕೊಂಡು ಹೋಗಿ ಅವರನ್ನು ನಷ್ಟ ಪರಿಹಾರ ಕೊಡಿಸೋರ ಆಗುತ್ತಾ? ಅವೆಲ್ಲ ಮರಗಳನ್ನು ಹೊಡೆದ್ಬಿಟ್ರಲ್ಲ ಅವಾಗ ಆಗುತ್ತಾ? ಸಾರ್ವಜನಿಕವಾಗಿ ಇದನ್ನ ಪ್ರಮಾಣ ಮಾಡಿ ಹೇಳಿದ್ರೆ ನೀವು ಪ್ರಮಾಣ ಮಾಡ್ತೀರಾ ಅವು ಸರಿಯಾಗಿ ನಡ್ಕೊಂಡಿದ್ದೇನಂತ? ಅಧಿಕಾರದಲ್ಲಿದ್ದಾಗ ರೈತರ ಬಗ್ಗೆ ಕಾಳಜಿ ಇಲ್ಲ, ಕ್ಷೇತ್ರದ ಜನರ ಯೋಗಕ್ಷೇಮದ ಬಗ್ಗೆ ಜವಾಬ್ದಾರಿ ಇಲ್ಲ. ಈ ಕ್ಷೇತ್ರದ 6 ಸಲ ಶಾಸಕರಾಗಿ, 2 ಸಲ ವಿಧಾನಸಭಾ ಅಧ್ಯಕ್ಷರಾಗಿ, 1 ಸಲ ಮಂತ್ರಿಯಾಗಿ ಎಲ್ಲ ಅಧಿಕಾರಿಗಳನ್ನು ಅನುಭವಿಸಿ ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿ ನೀವು ಈ ಕ್ಷೇತ್ರದಲ್ಲಿ ಜನತೆಗೆ, ಈ ಕ್ಷೇತ್ರದ ಜನರು ಅನುಭವಿಸುತ್ತಿರುವ ಎಲ್ಲ ರೀತಿಯ ತೊಂದರೆಗಳು ಮತ್ತು ಯಾತನೆಗಳಿಗೆ ಕಾರಣವಲ್ಲವೇ? ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಮತ್ತು ಜನರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ಳಲೇ ಇಲ್ಲ. ಇದನ್ನ ನಾನು ಮಾತ್ರ ಹೇಳುತ್ತಿಲ್ಲ. 2023 ಡಿಸೆಂಬರ್ 20ರಂದು ಬೆಂಗಳೂರು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ನೀನೇ ನನ್ನ ಮೇಲೆ ದಾಖಲಿಸಿದ್ದ ಮೊಕದ್ದಮೆಯಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಆ ಮೊಕದ್ದಮೆಯಲ್ಲಿ ತೀರ್ಪಿನಲ್ಲಿ ಉಲ್ಲೇಖಿಸಿ ನಿಮಗೆ ಚೀಮಾರಿ ಹಾಕಿದ್ದಾರೆ. ಹಾಕಿಲ್ವೇ? ಉತ್ತರ ಹೇಳಿ. ಪಟ್ಟು ಅರಣ್ಯ ಜಮೀನು ಒತ್ತುವರಿ ಈಗ ತೆರವುಗೊಳಿಸುವ ಅನಿವಾರ್ಯತೆ ಬಂದು ಒದಗಿದೆ. ಅರ್ಥ ಆಯ್ತಾ? ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ತಾಲ್ಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ, ಆದರೂ ನಿನ್ನ ಜಮೀನು ಉಳಿಲಿಲ್ಲ. ಅಂತಿಮವಾಗಿ ನಿಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಸಲುವಾಗಿ ವಿಕಾಸಸೌಧ, ವಿಧಾನಸೌಧ, ಅರಣ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳ ಮನೆಗಳನ್ನು ಸುತ್ತಿ ಸಾಧ್ಯವಾಗದೆ ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನ ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸುತ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ತನ್ನ ಜಮೀನನ್ನು ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ. ಅರ್ಥ ಆಯ್ತಾ? ನಿನ್ನ ಜಮೀನನ್ನು ಉಳಿಸಿಕೊಳ್ಳುವುದಾದರೆ ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕಾಗಿ ಈಗಾಗಲೇ ದಿಕ್ಕು ಕಾಣದೆ ಕಂಗಾಲಾಗಿರುವ ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಬೀದಿಗಿಳಿದು ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ಅರಣ್ಯ ಇಲಾಖೆಯಿಂದ ತೊಂದರೆ ಆಗುತ್ತೆ ಎಂದು ಆತಂಕದಲ್ಲಿ ಹಳ್ಳಿಗಳಾದ ದೊಡ್ಡಮನದೊಡ್ಡಿ, ಶಿವಪುರ ಮತ್ತೆ ಇದರ ಇಷ್ಟಲ್ಲದೆ నేను ನಡೆಸಿದ ರೈತರ ಸಭೆಯಲ್ಲಿ ಮೊನ್ನೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಹೆಸರನ್ನು ವಿನಾಕಾರಣ ಎಳೆದು ತರುವ ನಿಮ್ಮ ಹುಚ್ಚಟತನ ಸರಿಯೇ? ಅಲ್ಲ, ಕುಮಾರಸ್ವಾಮಿ ಅವರ ಹೆಸರು ಯಾಕೆ ತರಬೇಕಿಲ್ಲಿ? ನಿನಗೆ ಅರಣ್ಯ ನೋಟಿಸು ಕೊಡಲಿಕ್ಕೆ ಕುಮಾರಸ್ವಾಮಿಯವರು ಕಾರಣ ಎಂದು ನೀವು ಹೇಳುವುದಾದ್ರೆ, ಶ್ರೀನಿವಾಸಪುರ ತಾಲೂಕು 4,000 ಎಕರೆ ರೈತರ ಭೂಮಿಗೆ ನೋಟಿಸು ಬರಲಿಕ್ಕೆ ನೀನು ಮತ್ತು ನಿಮ್ಮ ಜವಾಬ್ದಾರಿತನ ಕಾರಣ ಅಲ್ವೇ? ಕುಮಾರಸ್ವಾಮಿ ಮೇಲೆ ಸುಮ್ಮನೆ ಅಪಪ್ರಚಾರ.
ಏನೋ ಒಂದು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ, ಪ್ರತಿಯೊಂದು ಸಾರಿ ಇಂಟರ್ವ್ಯೂ ಆಗ್ತಾರೆ ಇದಕ್ಕೆ ಅಂತ ಮಾತಾಡಿದ್ದಾರೆ. ಮೊನ್ನೆ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರ ಮಾಡಿರೋದೆಲ್ಲ ಇವರು ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ಹಾಕಿದ್ರೆ, ನಿಜವಾದ ವಿಷಯ ಏನಂದ್ರೆ, ನಿನ್ನ ಸುಮಾರು ಇದು ಪಾಯಿಂಟ್ ಬನ್ನಿ.